ನಮಸ್ಕಾರ. ಯು ಆರ್ ವಾಚಿಂಗ್ ಕನ್ನಡ ಮೈಂಡ್ ಯೂಟ್ಯೂಬ್ ಚಾನಲ್. ಕನ್ನಡ ಮನಸ್ಸಿಗೆ ಸ್ಪರ್ಶಿಸುವ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ನಿಮ್ಮ ಆಲೋಚನೆಗಳಿಗೆ ಹೊಸ ದಾರಿ. ಸುಮಂತ್ ಸಾವಿನ ಪ್ರಕರಣ ನಡೆದ ದಿನದ ಮುಂಜಾನೆ ಅದೇ ರಸ್ತೆಯಲ್ಲಿ ಒಂದು ಬೈಕ್ ಸಂಚರಿಸಿರುವುದು ಗಮನಿಸಲಾಗಿದೆ. ಗಮನಿಸಿದವರು ಸುಮಂತ್ ಅವರ ಪಕ್ಕದ ಮನೆಯ ವ್ಯಕ್ತಿ. ಅವರು ಕೂಡ ಧನು ಪೂಜೆಗೆ ದೇವಸ್ಥಾನಕ್ಕೆ ಹೋಗಲು ತಮ್ಮ ಬೈಕ್ ಏರಿದಾಗ ಒಂದು ಹಳೆಯ ಬೈಕ್ ಸ್ವಲ್ಪ ವೇಗವಾಗಿ ಹೋಗುತ್ತಿರುವುದನ್ನು ಗಮನಿಸಿದ್ದಾರೆ. ಸಹಜವಾಗಿಯೇ ಅದನ್ನು ಹೆಚ್ಚಿನ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಆದರೆ ಆ ಬೈಕಲ್ಲಿ ಪಾಸ್ ಆಗಿದ್ದಂತೂ ನಿಜ. ಅದೇ ದಿನ ಮುಂಜಾನೆ ಒಂದು ಬೈಕ್ ಆಟೋಗೆ ತಾಗಿಸಿ ನಿಲ್ಲಿಸದೇ ಹೋಗಿರುವ ಘಟನೆ ಅದೇ ಪ್ರದೇಶದಲ್ಲಿ ನಡೆದಿದೆ. ಆಟೋದಲ್ಲಿ ಇದ್ದವರ ಹೇಳಿಕೆಯ ಪ್ರಕಾರ ಆ ಬೈಕ್ ನಂಬರ್ ಪ್ಲೇಟ್ ಇರಲಿಲ್ಲ. ಜೊತೆಗೆ ಆ ಬೈಕ್ನಲ್ಲಿ ಒಂದು ರಾಡ್ ಇದ್ದುದನ್ನು ಅವರು ಗಮನಿಸಿದ್ದಾರೆ. ಹಾಗಾದರೆ ಸುಮಂತ್ ಮನೆಯ ಮುಂದೆ ಹೋದ ಬೈಕ್ ಹಾಗೂ ಆಟೋಗೆ ತಾಗಿಸಿ ನಿಲ್ಲಿಸದೆ ಹೋದ ಬೈಕ್ ಒಂದೇನಾ? ಬೈಕ್ನಲ್ಲಿ ಇದ್ದವನೇ ಹಂತಕನಾ? ಬೈಕ್ನಲ್ಲಿ ಇದ್ದವನೇ ಹಂತಕನಾಗಿದ್ದರೆ ಇದೊಂದು ಪ್ಲಾನ್ ಮರ್ಡರ್ ಆಗಿರುವ ಸಂಭವ ತೀರಾ ಕಮ್ಮಿ. 16 ವರ್ಷದ ಹುಡುಗನ ಮೇಲೆ ಕೊಲ್ಲುವಷ್ಟು ದ್ವೇಷ ಇರುವುದು ಸಾಧ್ಯವಾ? ಮನೆಯವರ ಮೇಲೆ ದ್ವೇಷ ಈ ಪುಟ್ಟ ಹುಡುಗನ ಮೇಲೆ ತೀರಿಸಿಕೊಳ್ಳುವ ಸಂಭವ ತೀರಾ ಕಮ್ಮಿ ಆಗಿದ್ದರೆ ಅವರ ಮನೆಯ ದೊಡ್ಡವರ ಮೇಲೆ ಅಟ್ಯಾಕ್ ನಡೆಸಬೇಕಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಟಾರ್ ಪತ್ರಕರ್ತ ಮೋಹನ್ ಬೋಲಂಗಡಿ ಅವರು ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಡಿದ ಒಂದು ವಿಡಿಯೋ ತುಂಬ ಚರ್ಚೆಗೆ ಗ್ರಾಸವಾಗಿತ್ತು. ಆ ವಿಡಿಯೋದಲ್ಲಿ ಅವರು ಸುಮಂತ್ ಅಣ್ಣನ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದರು. ಈ ವಿಡಿಯೋಗೆ ಸಾಕಷ್ಟು ವಿರೋಧ ವ್ಯಕ್ತವಾದರೂ ಮೋಹನ್ ಬೋಲಂಗಡಿ ಅವರ ಪರವಾಗಿಯೂ ಕೆಲವರು ಬೆಂಬಲ ವ್ಯಕ್ತಪಡಿಸಿದ್ದರು. 3 ದಶಕಗಳಿಂದ ಈ ಭಾಗದಲ್ಲಿ ಕ್ರೈಮ್ ರಿಪೋರ್ಟ್ ಮಾಡುತ್ತಿರುವ ಕಾರಣ ಅವರ ಮಾತನ್ನು ಸುಲಭವಾಗಿ ತಳ್ಳಿಹಾಕಲು ಸಾಧ್ಯವಿಲ್ಲ. ಇಷ್ಟೆಲ್ಲ ನಡೆಯುತ್ತಿರುವ ನಡುವೆ ಒಂದು ವಿಷಯ ಹರಿದಾಡುತ್ತಿದೆ. ಆ ವಿಷಯ ಎಲ್ಲ ಊಹಾಪೋಹಗಳನ್ನು ಉಲ್ಟಾ ಮಾಡುತ್ತಿದೆ. ಅದೇನೆಂದರೆ ಸುಮಂತ್ ತಲೆ ಮೇಲೆ ಬಿದ್ದ ಏಟು ಸ್ಟ್ರೈಟ್ ಆಗಿ ಇರುವುದು. ಹಿಂದಿನಿಂದ ಬಿದ್ದ ಏಟು ಹಾಗೂ ಮುಂದಿನಿಂದ ಬಿದ್ದ ಏಟು ಎರಡೂ ಕೂಡ ಸ್ಟ್ರೈಟ್ ಆಗಿ ಇರುವುದೆಂದು ನೋಡಿದ ಸ್ಥಳೀಯರು ಗಮನಿಸಿದ್ದಾರೆ. ಇದರ ಪ್ರಕಾರ ಒಂದೇ ಸಮನೆ ಅಟ್ಯಾಕ್ ಮಾಡಿದರೆ ಈ ರೀತಿಯ ಏಟು ಬೀಳುವ ಸಂಭವ ತೀರಾ ಕಡಿಮೆ. ಆ ಸಂದರ್ಭದಲ್ಲಿ ಏಟು ಅಡ್ಡ ಬೀಳುವ ಸಂಭವ ಹೆಚ್ಚು. ಆದರೆ ಏಟು ಗೆರೆ ಎಳೆದಂತೆ ಬಿದ್ದಿರುವುದು ಈ ಪ್ರಕರಣ ಇನ್ನಷ್ಟು ನಿಗೂಢಗೊಳಿಸಿದೆ. FSL ವರದಿ ಬೇಗ ಬಂದು ಪೊಲೀಸ್ ಅಧಿಕಾರಿಗಳು ನಮ್ಮೆಲ್ಲ ಗೊಂದಲಗಳಿಗೆ ಬೇಗ ಉತ್ತರ ಕೊಡಲೆಂದು ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.